ಹಿಂದಿ ಎಷ್ಟು ಜನಕ್ಕೆ ಗೊತ್ತು? ಅಲ್ಲ, ಅಲ್ಲಿ ಲಿರಿಕ್ಸ್ ಇದ್ರು ಇಲ್ಲದಿದ್ರು ನನಗೆ ಹಿಂದಿ ಬರಲ್ಲ. ಸೊ ಹಾಗಾಗಿ ಕೇಳ್ಕೊಂಡೆ, ಯಾರು ಇಲ್ಲ ಅಂದ್ರೆ ಒಳ್ಳೆ ಇದರಲ್ಲಿ ಆಡ್ಬಿಡೋಣ ಅಂತ. ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಏನಾದರೂ ತಪ್ಪಾದ್ರೆ ದಯಮಾಡಿ ಕ್ಷಮಿಸ್ರಿ, ಹೊಟ್ಟೆಗೆ ಹಾಕೊಂಡ್ಬಿಡ್ರಿ ಎಲ್ಲ. ಅಲ್ಲೆಲ್ಲೂಯ್ಯ. ಸರಿನಾ? ರೈಟ್. ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ಕರ್ತನ ಸಮ್ಮುಖದಲ್ಲಿ ಆತನನ್ನು ಸ್ತುತಿ ಮಾಡೋಣ. ಕೇಳ್ರಿ, ಬೆಸ್ಟ್ ಆರಾಧನೆ ಮಾಡ್ಬೇಕು. ಹೆಂಗೆ? ಪಕ್ಕದವ್ರು ನೋಡಿ, ಬೆಸ್ಟ್ ಆರಾಧನೆ. ಪ್ರಕಾಶ್ ಅಲ್ಮಡಿ ಪಾಸ್ಟ್ ಆರಾಧನೆ ನೋಡಿದ್ದೀರಾ? ಯಾರೆಲ್ಲ ನೋಡಿದ್ದೀರಾ ಪ್ರಕಾಶ್ ಪಾಸ್ಟ್ ಆರಾಧನೆ ಮಾಡೋದು? ಲೈವಲ್ಲಿ ಯೂಟ್ಯೂಬ್ ಎಲ್ಲ ನೋಡಿದ್ದೀರಾ? ಹಂಗೆ ಇರ್ತದೆ ಈಗಲೂ ಇಲ್ಲಿ ನೋಡ್ರಿ. ಯಾರು ಆಮೇಲೆ ಹೇಳಲ್ಲ, ಕೆಲವ್ರು ಮಾತ್ರ ಹೇಳಿದ್ರೆ ಅಷ್ಟೇ. ಅಲ್ಲೆಲ್ಲವ್ಯ ಬೆಸ್ಟ್ ಆರಾಧನೆ ಕೊಡ್ಬೇಕ್ರಿ. ಯಾವಾಗ್ಲೂ ಆರಾಧನೆ ಕೊಡ್ಬೇಕಂದ್ರೆ ದೇವರಿಗೆ ಒಂಥರ ಬೀದರ್ ಭಾಷೆ ಬಂದಂಗೆ ಬರ್ತೈತಲ್ವ ನನಗೆ. ಏನ್ ಮಾಡೋದು, ಅಲ್ಲೇ 3-4-5 ದಿನ, ಒಂದು 6 ಗಂಟೆಲ್ಲ ಅಲ್ಲೇ ಇದ್ದೀನಿ. ಏನ್ ಮಾಡೋದು, ಅಲ್ಲಿಂದನೇ ಇಲ್ಲಿ ಬಂದಿದ್ದಲ್ಲ, ಸ್ವಲ್ಪ ಹಂಗೆ ಬರ್ತಿದ್ದೆ. ಅಲ್ರಿ ಹೋಗ್ರಿ ಬನ್ರಿ ಹಂಗೆ ಮಾತಾಡಿ ಹೇಗೆ ಬರ್ತಿದ್ದೆ. ಕಮಾನ್ ಚರ್ಚ್. ಬೆಸ್ಟ್ ಆರಾಧನೆ ಯಾವಾಗ್ಲೂ ದೇವರಿಗೆ ಕೊಡುವಾಗ ಬೆಸ್ಟ್ ಕೊಡ್ಬೇಕು ಆರಾಧನೆ. ಪಕ್ಕದವ್ರಿಗೆ ಒಂದು ಐ-5 ಕೊಟ್ಟಿಗೆ ಹೇಳಿ, ಬೆಸ್ಟ್. ಬೆಸ್ಟ್ ಅಲ್ಲಿ ಬೆಸ್ಟ್, ಬರೀ ಬೆಸ್ಟ್ ಅಲ್ಲ, ಬೆಸ್ಟ್ ಅಲ್ಲಿ ದಿ ಬೆಸ್ಟ್. ಅಲ್ಲೆಲ್ಲೋಯ್ಯ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಕಾಯಿನ ಹೇಬೇಲನ ಕಾಣಿಕೆ ಬಗ್ಗೆ ಅಲ್ಲ. ಯಾರ ಕಾಣಿಕೆಯನ್ನು ದೇವ್ರು ಇಷ್ಟಪಟ್ರು? ಎರಡನ್ನೂ ತೆಗೆದುಕೊಂಡ್ರು. ಆದ್ರೆ ಇಷ್ಟಪಟ್ಟದ್ದು ಯಾರದು? ಯಾಕೆ? ದಿ ಬೆಸ್ಟ್ ಅಲ್ವಾ? ಅವನು ಯಾವಾಗಲೂ ದಿ ಬೆಸ್ಟ್ ಕೊಟ್ಟ. ಆದ್ರೆ ವಾಕ್ಯ ಹೆಂಗೆ ಹೇಳ್ತದಂದ್ರೆ, ಕನ್ನಡದಲ್ಲಿ ಗೊತ್ತಿಲ್ಲ ಬೇರೆ ಭಾಷೆಯಲ್ಲಿ ಹೇಗಿದೆ ಅಂತ, ಕನ್ನಡದಲ್ಲಿ ಹೆಂಗೆ ಹೇಳ್ತದಂದ್ರೆ ಹೇಬೇಲನನ್ನು ಆಮೇಲೆ ಅವನ ಕಾಣಿಕೆಯನ್ನು ಅಂತ ಬರೀದೆ. ಹೌದಾ? ಬರೀ ಕಾಣಿಕೆ ಹೇಳಲ್ಲ, ಫಸ್ಟ್ ಹೇಬೇಲನನ್ನ ಇಷ್ಟಪಟ್ಟು ಆಮೇಲೆ ಅವನ ಕಾಣಿಕೆಯನ್ನ ಇಷ್ಟಪಟ್ಟಿದ್ದು ದೇವರು. ಅಲ್ಲೆಲ್ಲೂಯ್ಯ. ಸೊ ಹಾಗಿದ್ರೆ ನಾವು ಕೊಡುವಂಥದ್ದಕ್ಕಿಂತ ದೇವ್ರು ಇಷ್ಟಪಡೋದಕ್ಕಿಂತ ನಮ್ಮನ್ನೇ ದೇವ್ರು ಇಷ್ಟಪಡ್ಬೇಕಂದ್ರೆ ಒಂದೇ ಕಾರ್ಯ, ಅವ್ರನ್ನ ಚೆನ್ನಾಗಿ ಸ್ತುತಿ ಮಾಡ್ಬೇಕು ನೋಡ್ರಿ. ಅವ್ರು ಒಳ್ಳೆ ರೀತಿಯಾಗಿ ಆರಾಧನೆ ಮಾಡ್ಬೇಕು. ಆಮೇಲೆ ಅದು ದೇವ್ರಿಗೆ ಬಹಳ ಇಷ್ಟ. ಇನ್ನೊಂದ್ಸರಿ ಪಕ್ಕದವರಿಗೆ ಐ-5 ಕೊಟ್ಟು ಬೆಸ್ಟ್ ಅಲ್ಲಿ ಬೆಸ್ಟ್. ಈಗ ಹಿಡ್ಕೊಳ್ರಿ ಎಲ್ಲವ. ಹಂಗೆ ಹಿಡ್ಕೋಬೇಕು. ಕೂಗ್ತಿಲ್ಲ, ಹಂಗೆ ಹಿಡ್ಕೊಳ್ರಿ ಎಲ್ಲ, ಹಿಡ್ಕೊಳ್ರಿ. ನಾನು ಹೇಳ್ತೀನಿ, ಹಂಗೆ ಹೇಳ್ಬೇಕು ನನ್ನ ಜೊತೆ ಸೇರಿ. ಓಕೆನಾ? ಎಲ್ಲ ಹೇಳ್ರಿ. ರಕುವಾಲ 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 रखवाला यीशु है रखवाला यीशु है रखवाला. ಸಿದ್ಧ ಇದ್ದೀರಾ? ಚೆನ್ನಾಗಿ ಬೆಸ್ಟ್ ಅಲ್ಲಿ ಬೆಸ್ಟ್ ಕರಗಳನ್ನ ತಟ್ಟಬೇಕು. ಸಂತೋಷವಾಗಿ ಕರ್ತನ ಸಮ್ಮುಖದಲ್ಲಿ ಆರಾಧನೆ ಮಾಡಬೇಕು. ಆಮೇಲೆ हर मुसीबत में मुझको संभाला, हर मुसीबत में सबको संभाला, हर मुसीबत में मुझको संभाला, हर मुसीबत में सबको संभाला. रखवाला यीशु है रखवाला, यीशु है रखवाला, रखवाला 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 यीशु है रखवाला, रखवाला यीशु है रखवाला, रखवाला यीशु है रखवाला, रखवाला यीशु है रखवाला. ಎಲ್ಲ ಕರೆ
ओ धरती का राजा वो सरकार है, ओ धरती का निराला मसीहा का दरबार है, निराला मसीहा का। ओ धरती का राजा वो सरकार है, ओ धरती का राजा वो निराला मसीहा का दरबार है, निराला ಎಲ್ಲ ಹೇಳಿ ನೀರಾಲ 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 मसीहा का दरबार है, रखवाला यीशु है, रखवाला रखवाला यीशु है, रखवाला रखवाला यीशु है, रखवाला। मसीह का दीदार हो जाएगा जब मसीहा का दीदार, तेरा बिगड़ा हुआ काम बन जाएगा, तेरा बिगड़ा हुआ काम जब मसीहा का दीदार हो जाएगा, जब मसीहा का तेरा बिगड़ा हुआ काम बन जाएगा, तेरा बिगड़ा कुगेंड्री तेरा बिगड़ा तेरा बिगड़ा तेरा बिगड़ा हुआ काम बन जाएगा, रखवाला यीशु है, रखवाला 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 यीशु है, रखवाला 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 यीशु है, रखवाला रखवाला यीशु है, रखवाला। हालेलೂಯಾ ಆಮೆನ್। ಈ ಹಾಡಿಗೂ ಅವನು ಪ್ಲೇ ಮಾಡ್ತಿರೋದು ರಿದಮಿಗೂ ನಾನು ಹಾಡ್ತಿರೋದಕ್ಕೂ ನೀವು ನಿಂತಿರೋದಕ್ಕೂ ಒಂದಕ್ಕೊಂದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಇನ್ನೊಂದ್ಸರಿ ಹಿಂದಿ ಹಾಡ್ಬಿಟ್ವಲ್ಲ, ಯಾರಿಗೂ ಗೊತ್ತಾಗಿಲ್ಲ, ಕನ್ನಡದಲ್ಲಿ ಹೇಳ್ತೀನಿ ಇನ್ನೊಂದ್ಸರಿ. ಈ ಹಾಡಿಗೂ ರಿದಮ್ ಪ್ಲೇ ಆಗ್ತಿರೋದಕ್ಕೂ ನಾನು ಹಾಡ್ತಿರೋದಕ್ಕೂ ನೀವು ನಿಂತಿರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಇದೆ? ಹೆಂಗಿದೆ? ನನಗಂತೂ ಕಾಣಿಸ್ತಿಲ್ಲ. ನಮ್ಮ ಕಾಯುವ ಒಬ್ಬ ಕರ್ತನಿದ್ದಾನೆ, ಹೌದಲ್ಲ? ಯಾರು? ಯೇಸು ಎಂಬ ಪದದ ಅರ್ಥ ಏನು? ತನ್ನ ಜನರನ್ನ ಪಾಪದಿಂದ ಬಿಡಿಸಿ ಅವರನ್ನ ಕಾಯುವ ಕರ್ತನು ಎಂಬುದಾಗಿದೆ ಅಲ್ವಾ? ಸೊ ಈಗ ನಮ್ಮನ್ನ ಕಾಯುವ ಕರ್ತನ ರಖವಾಲ ಹೇಳು. ಇದು ಮೊದಲೇ ಟಪಾಗುಚ್ಚಿ ರಿದಮ್ ಅಲ್ವಾ? ಹೌದಲ್ವಾ? ಅಲ್ಲ, ಈಗ ಇದ್ದು ರಿದಮ್ ಇದ್ದು ನೀವು ಯಾರು ಒಬ್ರು ಕೂಡ ಆಚೆ ಈಚೆ ಆಡ್ಲಿಲ್ಲ ಅಂದ್ರು ವೆರಿ ನೈಸ್. ಈ ಹಾಡೇನಾದ್ರು ನಮ್ಮ ಆಸದಲ್ಲಿ ಹಾಡಿದಿದ್ರೆ ಮುಗಿತ್ತು ಕತೆ. ನಾವೇ ಹಿಡ್ಕೊಳ್ಬೇಕು ಅವ್ರನ್ನ. ನಿಜ, ಸೀರಿಯಸ್ ಆಗಿ ಹೇಳ್ತೀನಿ. ನಿನ್ನ ಬೀದರಿಗೆ ಬಂದ್ರಂತ ಕೇಳಲೇಬೇಡ್ರಿ. ಬೀದರಿಗೆ ಬಂದ್ರೆ ಕೇಳ, ಸ್ಟೇಜ್ ಬಿಟ್ಟರೆ ಸ್ಟೇಜ್ ಮೇಲೆ ಬರ್ತಾರ ಅವರು. ಈ ಹಾಡು ಹಾಡಿದ್ರೆ ಅದಕ್ಕೆ ಈಗ ಇಲ್ಲಿ ಹಾಡಿನೂ ಕೂಡ ಇಷ್ಟು ರಿದಮ್ ಪ್ಲೇ ಮಾಡಿನೂ ಕೂಡ ಟಪ್ಪಾಂಗುಚ್ಚಿ ರಿದಮ್ ಬಂದ್ರೂ ಕೂಡ ನೀವು ಮಾತ್ರ ಇಯರ್ಫೋನ್ ಅಲ್ಲಿ ಹಾಕೊಂಡು ಅಲ್ಲಿ ಯಾವ್ದೋ ಫಿಲಮ್ ಸ್ಟಾಕ್ ಹಾಕೊಂಡು ಕತ್ತೆಲ್ಲ ಹಿಂಗ್ ಅಂತಿರ್ತೀರ, ಈಗೆಲ್ಲ ಮಾಡ್ತಿರ್ತೀರ. ಆಕ್ಚುಲಿ ಅದು ಹುಸಿ, ಅದೆಲ್ಲ ಸುಳ್ಳು. ಅದು ಇದೇ ನಿಜವಾದ ಸಂತೋಷ. ಇಲ್ಲೇ ನಮಗೆ ನಿಜವಾದ ಸಂತೋಷ, ನಿಜವಾದ ಕೊಂಡಾಟ. ನಾವು ದೇವ್ರ ವಾಕ್ಯ ಹೇಳ್ತಿದ್ದೆ ಏನಂತ ಗೊತ್ತಾ? ಕೀರ್ತನೆ 30:10-11 ವಚನ. ಆಗ ನೀನು ನನ್ನ ಗೋಳಾಟದಿಂದ ತಪ್ಪಿಸಿ ನನ್ನನ್ನ ಸಂತೋಷದಿಂದ ಕುಣಿಯುವ ಹಾಗೆ ಮಾಡಿದ್ದೀಯೇ ಅಂತ.
ಮಾತ್ರ ಆಮೇಲೆ ಯಾರು ಹೇಳಲ್ಲ. ಹಲ್ಲೆಲೂಯಾ. ಅದು ಒಂದು ಆಶೀರ್ವಾದ, ವಾಗ್ದಾನಗಳು ಕೊಟ್ಬಿಡು ಸ್ವಾಮಿ ಅಂತೀವಿ. ದೇವ್ರು ಹೇಳ್ತಾರೆ, ನನ್ನ ಮಗನೇ ಚೆನ್ನಾಗಿ ಆರಾಧನೆ ಮಾಡು, ನಾನೇ ಕೊಟ್ಬಿಡ್ತೀನಿ ಅಂತ ಅಲ್ವಾ? ಹಂಗೆ ತಾನೆ ಹೇಳೋದು ದೇವ್ರು. ಮತ್ತೆ ಚೆನ್ನಾಗಿ ಆರಾಧನೆ ಮಾಡಿ ಸ್ತುತಿ ಮಾಡ್ಬೇಕು. ದೇವ್ರು ನಮ್ಮನ್ನ ಪಾಪ, ಹೋರಾಟ, ಶಾಪ, ಗೋಳಾಟದಿಂದ ತಪ್ಪಿಸಿದಾರ ಇಲ್ವಾ? ಶೋರ ಯಾರಿಗೆಲ್ಲ ತಪ್ಪಿಸಿದ್ದಾರೆ? ಮತ್ ನಿಮ್ ಬಗ್ಗೆ ಹೇಳ್ತಿದ್ವಿ, ಚೆನ್ನಾಗಿ ಕುಣಿದಾಡ್ಬೇಕಂತೆ, ಸಂತೋಷವಾಗಿ. ಅದುವೇ ಹೆಂಗೆ ಸಂತೋಷದಿಂದ ಕುಣಿದಾಡ್ಬೇಕಂತ. ಯಾರಾದ್ರೂ ಹಂಗೆ ಕುಣಿದಾಡರ್ ಇದ್ದೀರಾ? ಇದ್ರೆ ಒಂದು ಆಮೇಲೆ ಹೇಳ್ರಿ, ಇದ್ರೆ ಒಂದು ಕೈ ಎತ್ತಿ ಆಮೇಲೆ ಹೇಳ್ರಿ ನೋಡೋಣ. ನಾನು ನಮ್ಮ ಸಭೆಗಳಿಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಹೋದ್ ಕಡೆ ಎಲ್ಲ ಕಡೆ ಹೇಳ್ಕೊಡ್ತೇನೆ. ನಾಚಿಕೆ ಗೀಚಿಕೆ ಎಲ್ಲ ರಾಂಗ್, ಅದಕ್ಕೆ ತಪ್ಪಾಗಿರೋದು. ಸಭೆಯಿಂದ ಆಚೆಗೆ ಹಾಕಬೇಕು. ಹಲ್ಲೆಲೂಯಾ. ಇಲ್ಲಿ ನಾನು ಯೇಸು ಮಾತ್ರ, ಅವರನ್ನು ಮಹಿಮೆ ಪಡಿಸ್ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಪಕ್ಕದವ್ರ ಬಗ್ಗೆ ಗೊತ್ತಿಲ್ಲ ನನಗೆ, ನನ್ನ ಬಗ್ಗೆ ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕೊನೆ ತನಕ ಕೈ ಹಿಡಿದು ನಡೆಸಲಿಕ್ಕೆ ಅವರಿಗೆ ಮಾತ್ರ ಶಕ್ತಿ, ಸಾಮರ್ಥ್ಯ ಉಂಟು. ಆಮೇಲೆ ಅದಕ್ಕೆ ನಾನು ಎಲ್ಲಿ ಹೋದ್ರೂ ಕೂಡ ಚೆನ್ನಾಗಿ ಕುಣಿದಾಡಿ ದೇವರು ಸ್ತುತಿ ಮಾಡ್ತೀನಿ. ನಾನು ನಡೆಸುವ ಸೇವಕರು ಹೇಳ್ಕೊಟ್ಟಿದ್ದಾರೆ, ಕೈಗಳ 2 ಕೈಗಳನ್ನೆತ್ತು 7 ರೀತಿಯಾಗಿ ಆರಾಧನೆ ಮಾಡ್ಬೋದು. ಗೊತ್ತಲ್ವಾ? ಎಷ್ಟು ರೀತಿಯಾಗಿ? ದೇವರನ್ನು 7 ರೀತಿಯಾಗಿ. ಮೊದಲನೇದಾಗಿ 2 ಕರಗಳನ್ನ ಮೇಲೆ ಕೆತ್ತಿ, 2ನೇದಾಗಿ 1 ಕರವನ್ನ ಮೇಲೆ ಕೆತ್ತಿ, 3ನೇದಾಗಿ ಚಪ್ಪಾಳೆ ತಟ್ಟಿ, 4ನೇದಾಗಿ ಜಯಘೋಷ ಮಾಡಿ ಹಲ್ಲೆಲೂಯಾ ಗ್ಲೋರಿ ಟು ಹೇಳ್ತೀವಲ್ಲ ಆ ರೀತಿಯಾಗಿ ಸ್ವರ ಎತ್ತಿ, 5ನೇದಾಗಿ ಹಾಡುಗಳನ್ನು ಆಡುವುದರ ಮೂಲಕವಾಗಿ ಹಲ್ಲೆಲೂಯಾ, 6ನೇದಾಗಿ ಮೊಣಕಾಲಾಕಿ ಕರ್ತನಿಗೆ ಆರಾಧನೆ ಮಾಡಬಹುದು, 7ನೇದಾಗಿ ಕುಣಿಯುತ್ತಾ ದೇವರನ್ನ ಸ್ತುತಿ ಮಾಡಬಹುದು ಎಂಬುದಾಗಿ. ಇದೆಲ್ಲ ಸತ್ಯವೇದಕ್ಕೆ ಆಧಾರ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಿಮಗೆಲ್ಲರಿಗೂ ಒಂದು ಸತ್ಯ ಹೇಳ್ಬಿಟ್ಟು ನಾನು ಮತ್ತೆ ಕೇಳ್ತೀನಿ, ನೀವೇ ಡಿಸೈಡ್ ಮಾಡಬೇಕು, ಓಕೆನಾ? ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 25ನೇ ವಚನದಲ್ಲಿ ಒಂದು ಮಾತುಂಟು. ಏನ್ ಮಾತು? ಓದ್ರಿ, ಯಾರಾದ್ರೂ ಒಬ್ರು ಓದ್ರಿ. ಲೂಕನ ಬರೆದ ಸುವಾರ್ತೆ 15-25ನೇ ವಚನ. ಪಾಸ್ಟರ್ ಇದೆಲ್ಲ ಅಳವಡಂಬಡಿಕೆ ಪಾಸ್ಟರ್, ನೀವ್ ಯಾಕೆ ಇಲ್ಲ ಹಂಗೆಲ್ಲ ಮಾಡಂಗಿಲ್ಲ ಪಾಸ್ಟರ್ ಅಂತ ಅಂತೀರಲ್ರಿ. ಓದ್ರಿ ವಾಕ್ಯ. ಇದು ತಪ್ಪಿ ಹೋದ ಮಗನ ಸಾಮ್ಯದ ಕುರಿತಾಗಿ ಬರೆಯಲ್ಪಟ್ಟಂತ ವಾಕ್ಯ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಹೌದಾ? ದಾರಿ ತಪ್ಪಿ ಹೋದ ಮಗನ ಬಗ್ಗೆ. ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದಾದ್ಮೇಲೆ ಅಣ್ಣ ಹೊಲಕ್ಕೆ ಹೋಗಿರ್ತಾನೆ. ಅಣ್ಣ ಕೇಳಿಸ್ಕೊಳ್ಳುವಂತ ಶಬ್ದ ಇವೆಲ್ಲ. ಆಯ್ತಾ? ಹೋದ್ರಿ 15-25ನೇ ವಚನ ಲೂಕನ ಬರೆದ ಸುವಾರ್ತೆ. ತಮಿಳ್ ಬೈಬಲ್ ಇದೆಯಾ ಯಾರ ಹತ್ರ? ನಾನು ತಮಿಳ್ ಬೈಬಲ್ ಇದೆಯಾ? ಓಕೆ. ತೆಲುಗು ಬೈಬಲ್ ಇದೆಯಾ? ಇಲ್ಲ. ಇದೆಯಾ? ತೆಲುಗುನು ತೆಗೆದುಕೊಳ್ರಿ. ಇಂಗ್ಲಿಷ್ ಬೈಬಲ್ ಇದೆಯಾ? ಇಂಗ್ಲಿಷ್ ತೆಗೆದುಕೊಳ್ರಿ. ಕನ್ನಡ ಬೈಬಲ್ ಇದೆಯಲ್ವಾ? ಕನ್ನಡನೂ ತೆಗೆದು. ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಓದ್ರಿ. ಅದನ್ನ ಫಸ್ಟ್ ಕನ್ನಡದಲ್ಲಿ ಓದ್ರಿ. ಮೈಕ್ ತೊಗೊಳ್ರಿ. ಅವನು ಮನೆಯ ಹತ್ತತ್ತರಕ್ಕೆ ಬರುವಾಗ ವಾದ್ಯಾರ್ಥಗಳನ್ನು ಕೇಳಿ ಹಾಳುಗಳಲ್ಲಿ ಒಬ್ಬನನ್ನು ಸಾಕು ಓದ್ರಿ. ಈಗ ತೆಲುಗು ಅಲ್ಲಿ ಓದ್ರಿ. ತೆಲುಗು ಓದ್ರಿ ಬೇಗ. 15:25 ಬೇಗ. టైమే. అప్పుడు అతని పెద్ద కుమారుడు పొలములో ఉండెను. వాడు పొలములో నుండి వచ్చుచు ఇంటికి రాగా వాద్యములను నాట్యములను జరుగుట విని. తెలుగులో ఓద్రి, తమిళలో ఓద్రి. నడనై ಕಳಿಪೈ. ಹೌದಾ? ಇಂಗ್ಲಿಷ್ ನಲ್ಲಿ ಓದ್ರಿ. ಕೊಡ್ರಿ ಮೈಕ್ ಕೊಡ್ರಿ, ಎಲ್ಲರಿಗೂ ಕೇಳಿಸ್ಬೇಕಿದ್ದು. ಇಂಗ್ಲಿಷ್ ಅಲ್ಲಿ ಎಲ್ಲರಿಗೂ ಕೇಳಿಸ್ಬೇಕು. ಸರಿಯಾಗಿ ಕೇಳಿಸ್ಕೊಳ್ರಿ. Meanwhile the older son was in the fields working. When he returned home, he heard music and dancing in the house. ಇಷ್ಟು ಸ್ಪೀಡ್ ಆಗಿ ಓದಬಾರ್ದು. ಲಾಸ್ಟ್ ಪದನ ನಿಧಾನಕ್ಕೆ ಓದ್ರಿ. He heard music and dancing. Come on. He heard and music dancing in the house. ಇದು ಮತ್ತಾಯನು ಹೇಳ್ತಿಲ್ಲ, ಲೂಕನು ಹೇಳ್ತಿಲ್ಲ, ಮಾರ್ಕನು ಹೇಳ್ತಿಲ್ಲ, ಯೋಹಾನನು ಹೇಳ್ತಿಲ್ಲ, ಪೌಲನು ಹೇಳ್ತಿಲ್ಲ, ಪೇತ್ರನು ಹೇಳ್ತಿಲ್ಲ. ಯಾರು ಹೇಳ್ತಿಲ್ಲ ಈ ಸಾಮ್ಯವನ್ನ? ಈ ಸಾಮ್ಯವನ್ನ ಸ್ವತಃ ಯೇಸು ಸ್ವಾಮಿನೇ ಹೇಳ್ತಿದ್ದಾರೆ. ಈ ತಪ್ಪಿ ಹೋದನ ಸಾಮ್ಯದ ಬಗ್ಗೆ ಕುರಿತಾಗಿ ಗೊತ್ತಿಲ್ವಾ? ಇದು ಯಾವ್ದ್ರ ಬಗ್ಗೆ ಗೊತ್ತಾ? ಪರಲೋಕ ರಾಜ್ಯದ ಕುರಿತಾಗಿ ದೇವರು ಬರೆಯಲ್ಪಟ್ಟರು. ಹೌದಾ? ಅಂದ್ರೆ ಈಗ ಈ ಸಭೆಗೆ ಹೋಲಿಕೆಯಾಗಿ ಬರೆಯಲ್ಪಟ್ಟಿರೋದು.
ಒಬ್ಬನು ತಪ್ಪಿ ಹೋದ ಒಬ್ಬನು ಯಾರಾದ್ರೂ ರಕ್ಷಣೆ ಹೊಂದಿ ಸಭೆ ಒಳಗೆ ಕಾಲಿಟ್ರೆ ಸಭೆ ಒಳಗಡೆ ಹೆಂಗಿರ್ಬೇಕಂತ ಎಷ್ಟೊಂದು ಹೇಳ್ಬಿಟ್ಟಿದೆ. ಯಾರಿಗೂ ಅರ್ಥ ಆಗಿಲ್ಲ, ಅದಕ್ಕೆ ಯಾರು ಆಮೇಲೆ ಹೇಳಲಿಲ್ಲ. ಅಲ್ಲಿಲೋಯ, ಯಾರಾದ್ರೂ ಒಬ್ಬ ವ್ಯಕ್ತಿ ಸಭೆ ಒಳಗೆ ಕಾಲಿಟ್ರೆ ಸಭೆ ಹೆಂಗಿರ್ಬೇಕಂತೆ? ಖುಷಿಯಾಗಿರ್ಬೇಕು ಪಾಸ್ಟರ್, ಸುಮ್ಮನೆ ನಗಾಡ್ತಾ ಇರ್ಬೇಕು ಪಾಸ್ಟರ್ ಅಂತ. ಹಂಗಲ್ಲ, ಅಲ್ಲಿ ಏನ್ ಹೇಳ್ತಿದ್ದೆ ವಾಕ್ಯದ ಪ್ರಕಾರ ಹೇಳ್ರಿ, ಏನ್ ಹೇಳ್ತದೆ? ಕನ್ನಡದಲ್ಲಿ ವಾದ್ಯ ನರ್ತನೆಗಳನ್ನ ಕೇಳ್ಬಿಟ್ಟು ಸಿಸ್ಟರ್ ಓದ್ಬಿಟ್ರು, ನಮ್ಮ ತೆಲುಗಲ್ಲಿ ವಾದ್ಯಮನು ನಾಟ್ಯಮನು ಅಂತ ಓದ್ಬಿಟ್ರು. ಬೇಗ ನಡನೆ ಕಳಿಪ್, ನಡನೆ ಕಳಿಪ್ ಅಂತ ಬೇಗ ಸ್ಪೀಡಾಗಿ ಓದ್ಕೊಬಿಡ್ತು. ಇಂಗ್ಲಿಷ್ ನಲ್ಲಿ ಹೇಳ್ತದೆ, ಈ ಹರ್ಡ್ ದ ಮ್ಯೂಸಿಕ್. ಈ ಡ್ಯಾನ್ಸಿಂಗ್ ಅನ್ನೋ ವರ್ಡ್ ಇದೆ ನೋಡ್ರಿ, ಇದು ನಾವಲ್ರಿ ಕ್ರಿಯೇಟ್ ಮಾಡಿದ್ದು, ಅವ್ರು ಕ್ರಿಯೇಟ್ ಮಾಡಿದ್ದು. ಯಾರು ಆಮೇಲೆ ಹೇಳಲ್ಲ, ಗೊತ್ತು ನನಗೆ. ನೀ ಬರೀ ಇಯರ್ಫೋನ್ ಹಾಕೊಂಡು ಮಾತ್ರ ಹಿಂಗೆ ಅನ್ನೋದು, ಅದು ಯಾವ ಸಾಂಗ್ ಹಿಂಗೆ ಅಂತಿರ್ತಿರೋ ಗೊತ್ತಿಲ್ಲ ಮಾತ್ರ. ಅಲ್ಲಿ ಸಭೆ ಒಳಗಡೆ ಈ ಅಲ್ಲಿ ವಾಕ್ಯ ಹೇಳಿದೆ, ಹೌದಾ? ಕಮ ಒಪ್ಕೊಳ್ತೀರಾ? ಹಲೋ, ನಾನು ಹೇಳಿದ್ರೆ ಒಪ್ಕೊಳ್ಬೇಡ್ರಿ, ದೇವ್ರ ವಾಕ್ಯ ಹೇಳ್ತಿದೆ ಅಲ್ವಾ? ಸರಿ, ನಾನು ಕೇಳಿ. ಮ್ಯೂಸಿಕ್ ಇತ್ತು ತಾನೆ? ಮ್ಯೂಸಿಕ್ ಪ್ಲೇ ಮಾಡೋರಿದ್ದಾರ? ಹೇಳ್ರಿ. ಅವು ಎಸ್ ಆರ್ ನೋ ಹೇಳ್ರಿ, ಆಯ್ತಾ? ಮ್ಯೂಸಿಕ್ ಪ್ಲೇ ಮಾಡೋರಿದ್ದಾರ? ಹಾಡಾಡೋರಿದ್ದಾರ? ಡ್ಯಾನ್ಸ್ ಮಾಡೋರು ಯಾರು? ಈಗ ಯಾಕೆ ಎಸ್ ಆರ್ ನೋ ಏನು ಬರ್ತೇನೆ ಇಲ್ಲ ಬಾಯಿಂದ? ಕಮಾನ್ ಹೇಳ್ರಿ, ಮ್ಯೂಸಿಕ್ ಇದೆಯಾ ಸಭೆ ಒಳಗಡೆ? ಎಷ್ಟು ಸಮಯ ಹೇಳ್ದಂಗೆ ಇನ್ನೊಂದು ಎಕ್ಸ್ಟ್ರಾ ದೇವ್ ಕೃಪೆ ಕೊಟ್ಟಿದ್ದಾರೆ, ಹಾಡಾಡೋರು ಕೂಡ ಇದ್ದಾರೆ ಇಲ್ಲಿ. ಡ್ಯಾನ್ಸ್ ಮಾಡೋರು ಯಾರು? ಯಾರು ಡ್ಯಾನ್ಸ್ ಮಾಡೋರು? ಎಸ್ ಆರ್ ನೋ ಅಲ್ಲ, ಯಾರು ನೋ ಅಂದ್ರು ಅದಕ್ಕೆ. ಅಲ್ಲಿಲ್ಲೋಯ್ಯ, ಕಮಾನ್ ಚರ್ಚ್. ನಾವೇ ಕರ್ತನ ಸಮ್ಮುಖದಲ್ಲಿ ಸಂತೋಷ ಪಡಬೇಕು. ಒಬ್ಬ ವ್ಯಕ್ತಿ ಸಭೆ ಒಳಗೆ ಕಾಲಿಟ್ರೆ ಪರಲೋಕನೇ ಹಬ್ಬ ಮಾಡಿಡ್ತದೆ ಅಂದಮೇಲೆ, ಇಲ್ಲ ಅಟ್ಲೀಸ್ಟ್ ಒಂದು ಮಿನಿ ಹಬ್ಬನಾರು ಮಾಡಬಾರ್ದು ನಾವು? ಅಲ್ಲಿಲ್ಲೋಯ್ಯ, ಕಮಾನ್. ಒಂದು ಸ್ಟೆಪ್ ಇಷ್ಟು ಹೇಳಿದೀನಿ ನೋಡ್ರಿ, ಇಷ್ಟು ಹೇಳಿದ ಮೇಲೂ ಇಷ್ಟು ಹೇಳಿದ್ದೀನಲ್ವಾ, ಇಷ್ಟೊಂದು ನೋಡ್ರಿ, ಇಷ್ಟು ಬರೀ 10 ನಿಮಿಷ ತಗೊಂಡ್ರಿ ಇದಕ್ಕೆ. ಇದು ಬರೀ ನಿಮ್ಗೆ ಅರ್ಥ ಮಾಡಿಸ್ತಾರೆ. ಇದರಲ್ಲೇ ಸಭೆ ಇಷ್ಟೇ ವೇಸ್ಟ್ ಮಾಡಿಡ್ತಾರೆ. ಪಾಸ್ಟ್ನಂತೂ ವೇಸ್ಟ್ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ನಂಬರ್ 1 ಸಭೆ. ಅಲ್ಲಿಲ್ಲೋ ಯಾಕಮ್ಮ ಹೇಳ್ರಿ, ಪಕ್ಕದವ್ರಿಗೆ ಇನ್ನೊಂದ್ಸರಿ ಹೈ ಫೈ ಕೊಟ್ಟು ಇಲ್ರಿ. ಕಮನ್, ಎಲ್ಲ ಖರ್ಚಿಫ್ ಯಾರ್ಯಾರು ತಂದಿರ್ತಾರೆ ತೆಗೀರಿ. ಖರ್ಚಿಫ್ ಯಾರ್ಯಾರು ತಂದಿದ್ದೀರ? ಸ್ಕಾಫ್ ತಂದಿದ್ರೆ ಸಿಸ್ಟರ್ಸ್, ಸ್ಕಾಫ್ ಆ ಥರ ಇದ್ದಾರೆ ತಂದಿದ್ರು. ಕೆಲವರು ಖರ್ಚಿಫ್ ತಂದಿಲ್ವಾ? ನೋಡ್ಕೊಳ್ರಿ, ಈಗ ಯಾರ್ಯಾರು ತಂದಿಲ್ಲ ಅಂತ ಈಗಲೇ ನೋಡ್ಕೊಂಬಿಡ್ರಿ. ಅವ್ರಿಗೆ ಪ್ರೈಸ್ ಲಾಟ್ ಕೊಡ್ಬೇಡ್ರಿ. ಯಾಕೆ ಹೇಳ್ರಿ? ಅವ್ರನ್ನ ಎಲ್ಲೆಲ್ಲಿ ಹೋಗಿರ್ತದ ಅವ್ರ ಬೆರಳು ಗೊತ್ತಿಲ್ಲ, ಅದಕ್ಕೆ ನೀವೇ ಹೊಣೆ. ಅಲ್ಲೆಲ್ಲೂ ಕೊರೋನಾಗಿಂತಲೂ ದೊಡ್ಡದು ಬಂದ್ಬಿಟ್ರೆ ಕಷ್ಟ. ಆಮೇಲೆ ಕೇಳಿಸ್ಕೊಳ್ರಿ, ಆದ್ರೆ ನೀವೇ ಹೊಣೆ. ಇನ್ನು ಕೆಲವರು ಖರ್ಚಿಫ್ ತಂದಿದ್ದಾರೆ, ಆದ್ರೂ ತೆಗಿಯಲ್ಲ. ಯಾಕೆ ಹೇಳ್ರಿ? ಅಲ್ಲ, ಆ ಖರ್ಚಿಫ್ ನೋಡಂಗಿರಲ್ಲ, ಅದಕ್ಕೆ ತೆಗಿಯಲ್ಲ. ನಮಗೆ ಗೊತ್ತು ಸತ್ಯ, ಎಲ್ಲ ಪಾಸ್ಟ್ ನಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಎಲ್ಲ ತಂದಿರೋರು ಮಾತ್ರ ಈಗ ಬೀಸಿ ಹೇಳ್ರಿ. ಹಿಂಗೆ ಈಗ ಬೀಸೋದ್ರ ಅರ್ಥ ಏನ್ ಗೊತ್ತಾ? ಇದು ನಾನು ಜಯ ಹೊಂದಲಿಕ್ಕೆ ಹೋಗೋರು, ಜಯ ಹೊಂದಿದವನು ಮಾತ್ರನೇ ಹಿಂಗೆ ಬೀಸೋದು. ಹಿಂಗೆ ಬೀಸಿದ್ರೆ ಅರ್ಥ ನಾನು ಜಯ ಹೊಂದಲಿಕ್ಕೆ ಹೋಗ್ತಿಲ್ಲ, ಆಲ್ರೆಡಿ ನಾನು ಜಯ ಹೊಂದಿದವಳು, ನಾನು ಹೊಂದಿದವನು ಎಂಬುದಾಗಿ. ಆಮೇಲೆ ಅಲ್ಲೆಲ್ಲೂಯ್ಯ. ನೋಡಿ ಪಾಸ್, ನೆಕ್ಸ್ಟ್ ವೀಕ್ ನಿಮಗೆ ಎಷ್ಟು ಖರ್ಚಿಗೆ ಬೇಕು ಈ ಭಾನುವಾರ ಅಷ್ಟು ಬರ್ತದೆ ನೋಡ್ರಿ. ಈಗ ಅಲ್ಲಿ ಯಾಕೆಂದ್ರೆ ಲೈವ್ ಹೋಗ್ತಿದೆ, ಯಾರ್ಯಾರು ಖರ್ಚಿಗೆ ತಂದಿಲ್ಲ ಅವ್ರ ಕಡೆಗೆ ತಿರುಗಿಸ್ಬಿಟ್ರಿ ಹೇಳ್ತೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಕಮನ್, ಈಗ ಬೀಸಿ ಹೇಳ್ರಿ. ಈಗ ಅಲ್ಲೆಲ್ಲೂಯ್ಯ, ರೆಡಿಯಾ? ಹಿಂಗೆ ಬೀಸೋದ್ರ ಜೊತೆಗೆ ಅಟ್ಲೀಸ್ಟ್ ಒಂದು ಹಿಂಗೆ ಆಚೆಗೊಂದು ಕಾಲು ಈಚೆಗೊಂದು ಕಾಲು ಆದ್ರೂ ಹಾಕಿದ್ ಸಂತೋಷ ಪಡ್ರಿ. ಓಕೆ? ಹಲೋ, ನಾಚಿಕೆ ಇದೆಯಾ ದೇವ್ರ ಸಮ್ಮುಖದಲ್ಲಿ? ನಾನು ನನ್ನ ಹೆಂಡತಿ ಮುಂದ್ಗಡೆ ಇದ್ರು ಹಿಂಗೆ ಆಡ್ತೀನಿ. ನಮಗೆ ಟೆನ್ಷನೇ ಇಲ್ಲ. ನಾನು 2 ಮಕ್ಕಳನ್ನ ಎತ್ಕೊಂಡ್ಬೇಕಾದ್ರೆ ಹಿಂಗೆ ಕುಣಿದಾಡ್ತಾ ಇರ್ತೀನಿ ಮನೇಲಿ. ಅಲ್ಲೆಲ್ಲೂಯ್ಯ. ನಮಗೆ ಗೊತ್ತು ನಾವು ಎಲ್ಲಿದ್ವಿ, ದೇವ್ರು ಇವತ್ತು ಎಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಕಮಾನ್, ಎಲ್ಲರಿಗೆ ಬೀಸಿ ಹೇಳ್ರಿ. ಎಲ್ಲ ಕೂಗಿ ಹೇಳ್ಬೇಕು, ಓಕೆನಾ? ಎಲ್ಲ ರಘುವಾಲ. ಒಂದು ನಿಮಿಷ, ಯಾವ ಕರ್ಕೊಂಡಿದ್ಯಾ? ಡಿಮೈನ್ ಶ್ವರ ಸ್ವಲ್ಪ ಹೈ ಅನಿಸ್ತೈತೆ. ಶ್ವರ ಕಮಾನ್ ಕೊಡುಗ. ಎಲ್ಲ ಹೇಳ್ರಿ, ರಘುವಾಲ 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 ರಘುವಾಲ
यीशु है रखवाला। Come on. ನಿಮಗೆ ನಾಚಿಕೆ ಇದ್ರೆ ಕಣ್ಣು ಮುಚ್ಕೊಂಡ್ಬಿಡ್ರಿ, ಕಣ್ಣು ಮುಚ್ಕೊಂಡು ಬಿಡ್ರಿ. ಆಮೇಲೆ हर मुसीबत में मुझको संभाला, हर मुसीबत में सबको संभाला, हर मुसीबत में तुझको संभाला। रखवाला यीशु है, रखवाला 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 यीशु है यीशु है रखवाला रखवाला रखवाला। Come on, step back. धरती का राजा वो सरकार है, ओ धरती का निराला मसीहा का दरबार है, निराला मसीह। चल ओ धरती का राजा वो सरकार है, ओ धरती का निराला मसीहा का दरबार है। निराला 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 मसीहा का दरबार है। रखवाला यीशु है रखवाला। चल रखवाला 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 यीशु है रखवाला यीशु है रखवाला रखवाला। हालेलुया।